ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಏನ್ರಿ ಇದು, ಒಂದಕ್ಕೊಂದು ಕೋರ್ಟ್ಗಳು ಈ ರೀತಿ ಆದೇಶವನ್ನು ಮಾಡ್ತಾ ಇದ್ದಾವೆ, ಈ ರೀತಿ ನಿರ್ದೇಶನ ಕೊಡ್ತಾ ಇದ್ದಾವೆ, ಈ ರೀತಿ ತೀರ್ಪುಗಳನ್ನು ಕೊಡ್ತಾ ಇದ್ದಾವೆ. ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂತ ನನಗೆ ಅಚ್ಚರಿ ಆಗ್ತಾ ಇದೆ. ಆ ರೀತಿಯ ತೀರ್ಪು ಮತ್ತೊಂದು ನನ್ನ ಕೈಗೆ ಸಿಕ್ಕಿದೆ. ಈಗ ಅಲಹಾಬಾದ್ ಹೈಕೋರ್ಟಿನಲ್ಲಿ ನಡೆದಂಥ ಪ್ರಕರಣ, ಜಿತೇಂದ್ರ ಸಾಹನಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಅಂತ ಪ್ರಕರಣದ ಹೆಸರು. ಜಿತೇಂದ್ರ ಸಾಹನಿ ಅನ್ನುವಂಥ ವ್ಯಕ್ತಿ ತನ್ನ ಮನೆಯಲ್ಲಿ ಯೇಸು ಕ್ರಿಸ್ತನ ಫೋಟೋ ಹಾಕ್ಕೊಂಡು ಪ್ರಾರ್ಥನೆ ಮಾಡೋಣ ಬನ್ನಿ 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 ಅಂತ ಪಾಪ ಹಿಂದುಳಿದ ಜಾತಿಯವ್ರನ್ನ, ದಲಿತರನ್ನು ಎಲ್ಲರನ್ನೂ ಸೇರಿಸಿಕೊಂಡು ಅವರಿಗೆ ಯೇಸು ಕ್ರಿಸ್ತನ ಪ್ರಾರ್ಥನೆ ಹೆಸರಿನಲ್ಲಿ, ಪ್ರೇಯರ್ ಹೆಸರಿನಲ್ಲಿ ಮುಂದೆ ಮತಾಂತರವನ್ನು ಮಾಡ್ತಾ ಇದ್ದ. ಅವ್ರಿಗೆ ಇನ್ನಿಲ್ಲದ ಹಾಗೆ ಲಾಲಸೆಗಳನ್ನು ತೋರಿಸ್ತಾ ಇದ್ದ, ಆಮಿಷಗಳನ್ನು ಒಡ್ತಾ ಇದ್ದ. ಇದು ಅಲ್ಲಿಯ ಸರ್ಕಾರದ ಗಮನಕ್ಕೆ ಬರುತ್ತೆ. ಪೊಲೀಸರು ಆತನ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾರೆ. ದಾಖಲು ಮಾಡಿದಾಗ ಆತ ಅಲಹಾಬಾದ್ ಹೈಕೋರ್ಟಿಗೆ ಮೊರೆ ಹೋಗ್ತಾನೆ. ನನಗಿರುವ ಹಕ್ಕುಗಳನ್ನು ಕಿತ್ಕೊಳ್ಳಾಗ್ತಾ ಇದೆ, ನಾನೊಬ್ಬ ಹಿಂದೂ, ನಾನು ಕೇವಲ ಪ್ರಾರ್ಥನೆಗೆ ಇವರನ್ನು ಕರೆದಿದ್ದೇನೆ. ವಿಚಾರಣೆ ನಡೆಸಲಾಗಿ ಈತ ಹೊರಗಡೆ ಹಿಂದೂ ಅಂತ ಹೇಳಿಕೊಂಡು ತಾನು ಕ್ರೈಸ್ತನಾಗಿ ಮತಾಂತರಗೊಂಡದ್ದು ಅಷ್ಟೇ ಅಲ್ಲ, ಸಂವಿಧಾನದ ಯಾವ ಸವಲತ್ತುಗಳಿದಾವಲ್ಲ, ಮೀಸಲಾತಿಯ ಸವಲತ್ತುಗಳು, ಆ ಎಲ್ಲ ಸವಲತ್ತುಗಳನ್ನು ಈತ ಅನುಭವಿಸ್ತಾ ಇದ್ದಾನೆ ಅಂತ ತನಿಖೆಯಿಂದ ಬಹಿರಂಗಗೊಳ್ಳತ್ತೆ. ಹೆಸರು ಜಿತೇಂದ್ರ ಸಾಹನಿ, ಮತಾಂತರಗೊಂಡದ್ದು ಕ್ರೈಸ್ತ ಮತಕ್ಕೆ, ಸವಲತ್ತು ಪಡಿತಾ ಇರೋದು ದಲಿತ ಅನ್ನುವಂಥ ಹೆಸರಿನಲ್ಲಿ ಸವಲತ್ತನ್ನು ಪಡಿತಾನೆ. ಪ್ರಕರಣ ಬರುತ್ತೆ ಜಿತೇಂದ್ರ ಸಾಹನಿದು ಜಸ್ಟಿಸ್ ಪ್ರವೀಣ್ ಕುಮಾರ್ ಗಿರಿ ಅನ್ನುವಂಥವರ ಪೀಠದ ಮುಂದೆ. ಜಸ್ಟಿಸ್ ಪ್ರವೀಣ್ ಕುಮಾರ್ ಗಿರಿ ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಆಮಿಷಕ್ಕೊಳಗಾಗಿ ಬೇರೆ ಧರ್ಮಕ್ಕೆ ಮತಾಂತರ ಆದ ಸಂದರ್ಭದಲ್ಲಿ, ಯಾವುದೇ ಮತಕ್ಕೆ ಆತ ಮತಾಂತರ ಆಗಿರಲಿ, ಆತ ಮೂಲ ಮತದ ಹಿಂದೂ ಧರ್ಮದ ಯಾವ ಸವಲತ್ತುಗಳಿದಾವ, ಯಾವ ಮೀಸಲಾತಿ ಇದಲ್ಲ, ಆ ಮೀಸಲಾತಿಗಳು ಆತನಿಗೆ ಲಭ್ಯ ಆಗುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಬೌದ್ಧನೋ ಕ್ರೈಸ್ತನೋ ಬೇರೆ ಯಾವುದೇ ಧರ್ಮಕ್ಕೆ ಆತ ಮತಾಂತರ ಆದರೆ ಆತನ ಮೂಲ ಮತವಾದಂಥ ಹಿಂದೂ ಧರ್ಮ ಏನಿರುತ್ತೆ, ಆ ಹಿಂದೂ ಧರ್ಮದಲ್ಲಿ ತಾನು ದಲಿತನಾಗಿ, ಹಿಂದುಳಿದ ವರ್ಗದವನಾಗಿ, ಯಾವುದೇ ಬುಡಕಟ್ಟು ಜನಾಂಗದವನಾಗಿ, ಆದಿವಾಸಿಯಾಗಿ ಯಾವ ಸವಲತ್ತುಗಳನ್ನು ಸರ್ಕಾರದಿಂದ ಪಡೀತಾ ಇರ್ತಾನೋ ಆ ಎಲ್ಲ ಸವಲತ್ತುಗಳು ಇನ್ನು ಮುಂದೆ ದೊರೆಯುವ ಪ್ರಶ್ನೆಯೇ ಬರೋದಿಲ್ಲ. ಏಕೆಂದರೆ ಆತ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಮತಾಂತರ ಆದ ಮೇಲೂ ಈ ರೀತಿಯಾದಂಥ ಸವಲತ್ತುಗಳನ್ನು ಕೇಳ್ತಾ ಇರ್ತಾನೆ, ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಭಾರತ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಇದರ ಕುರಿತಾಗಿ ಭಾಳ ದೊಡ್ಡದಾದಂಥ ಮಂಥನ ನಡೀತು, ಚರ್ನಿಂಗ್. ಏನಂತ, ಒಬ್ಬ ವ್ಯಕ್ತಿಗೆ ತಾನು ಯಾವುದಾದ್ರೂ ಮತಕ್ಕೆ ಬೇಕಾದರೂ ಮತಾಂತರ ಆಗ್ಬೋದು, ಆ ಹಕ್ಕು ಆತನಿಗಿದೆ, ಧಾರ್ಮಿಕ ಸ್ವಾತಂತ್ರ್ಯ ಆತನಿಗಿದೆ ಅಂತ ನಮ್ಮ ದೇಶದ ಎಡಚರರು, ನಮ್ಮ ದೇಶದ ಈ ಮಿಷನರಿಗಳು ಎಲ್ಲರೂ ಇನ್ನಿಲ್ಲದ ಹಾಗೆ ಭಾರತದಲ್ಲಿ ಮೋಡಸ್ ಆಪರೆಂಡಿಯನ್ನು ನಡೆಸಿದರು. ಆಸ್ಪತ್ರೆ ಕಟ್ಸೋದು, ಶಾಲೆ ಕಟ್ಸೋದು, ಮದುವೆ ಮಾಡಿಕೊಡೋದು, ಮದುವೆ ಆದರೆ 50,000 ರೂಪಾಯಿ ದುಡ್ಡು ಕೊಡೋದು, ಈ ರೀತಿ ಮಾಡಿ ಬುಡಕಟ್ಟು ಜನರಿಗೆ, ಆದಿವಾಸಿಗಳಿಗೆ, ಎಲ್ಲರಿಗೂ ಜಾರ್ಖಂಡು, ಛತ್ತೀಸ್ಗಢ, ಉತ್ತರ ಪ್ರದೇಶ, ಎಲ್ಲೆಲ್ಲಿ ಈಶಾನ್ಯ ಭಾರತದ ಭಾಗದಲ್ಲಿ ಎಲ್ಲ ಕಡೆ ಪಾಪ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅವರೆಲ್ಲರಿಗೂ ಆಮಿಷಗಳನ್ನು ಒಡ್ಡಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿಬಿಡೋದು. ಅಷ್ಟೇ ಅಲ್ಲ, ಅವ್ರಿಗೆ ಸುಳ್ಳನ್ನು ಹೇಳೋದು. ಏನಂತ, ನಿಮ್ಮ ಹೆಸರು ಇದೇ ಆಗಿರ್ತದೆ, ನಿನಗೆ ಹೆಸರನ್ನು ಯಾವುದನ್ನು ನಾವು ಬದಲಾವಣೆ ಮಾಡೋದಿಲ್ಲ, ನೀವೇನು ಕೃಷ್ಣನ ಪೂಜೆ ಮಾಡ್ತೀರಿ ಕೃಷ್ಣನನ್ನೇ ಪೂಜೆ ಮಾಡಿ, ಆದರೆ ಯೇಸುವನ್ನು ಕೃಷ್ಣನ ರೀತಿಯಲ್ಲಿ ನೋಡಿ, ನೀವು ಸಂಕೀರ್ತನೆಗಳನ್ನು ಮಾಡಿ, ಭಜನೆಯನ್ನು ಮಾಡಿ, ಆದರೆ ನಿಮ್ಮ ಮೂಲ ದೇವರು ಯಾರಿದ್ದಾರೆ ಆ ದೇವರನ್ನು ಯೇಸುವಿನಲ್ಲಿ ಕಾಣ್ರಿ, ಆ ರೀತಿಯಾದಂಥ ಪ್ರಾರ್ಥನೆ ಮಾಡಿ. ನೋಡಿ, ಯೇಸುವನ್ನು ಕೃಷ್ಣನ ರೀತಿಯಲ್ಲಿ ಭಜನೆ ಮಾಡಿದ್ದನ್ನು ನೀವೇ ಭಾಳಷ್ಟು ಕಡೆ ಗಮನಿಸಿರ್ತೀರಿ. ಅಷ್ಟೇ ಅಲ್ಲ, ಇವ್ರು ಹೇಳೋದು ಬೇರೆ ಇದೆ. ಏನಂತ, ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದರೂ ಕೂಡ ನಿಮ್ಗೆ ಯಾವ್ಯಾವ ಮೀಸಲಾತಿಯ ಸವಲತ್ತುಗಳು ಸಿಗ್ತಾವೋ ಅವೆಲ್ಲ ಸವಲತ್ತುಗಳು ಸಿಗ್ತಾವೋ, ಅದಕ್ಕೆ ಯಾವುದೇ ರೀತಿಯ ವಂಚನೆ ಆಗೋದಿಲ್ಲ, ಏನು ಹೆದರಬೇಡಿ ಅಂತ. ಪಾಪ ಅಮಾಯಕರು, ಅನಕ್ಷರಸ್ಥರು, ಏನೂ ಗೊತ್ತಿರಲಾರ್ದಂಥ ಅಂಥ ಜನ ಮುಖ್ಯವಾಹಿನಿಗೆ ಬಂದರೆ ಸಾಕು, ಒಂದಷ್ಟು ಸವಲತ್ತುಗಳು ಸಿಕ್ಕರೆ ಸಾಕು ಅಂಥೇಳಿ ಇವರು ಹೇಳಿದಾಗ ಮಿಷನರಿಗಳು ಯಾವ ಸವಿಜೇನಿನ ಮಾತುಗಳನ್ನು ಆಡ್ತಾರೋ ಅದಕ್ಕೆ ಮಾರು ಹೋಗಿ ಮತಾಂತರ ಆಗಿಬಿಡ್ತಾರೆ. ಮತಾಂತರ ಆದ ಮೇಲೆ ವಾಸ್ತವವಾಗಿ ಅವ್ರಿಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳಿರೋದಿಲ್ಲ.
ಆತನಿಗೆ ಮೀಸಲಾತಿಯ ಸವಲತ್ತುಗಳು ಆ ಕ್ಷಣಕ್ಕೆ ಹೊರಟೋಗ್ತವೆ. ಆತ ಯಾಕಂದ್ರೆ ಆತ ಹಿಂದೂ ಧರ್ಮೀಯನೇ ಅಲ್ಲ, ಆತ ಕ್ರೈಸ್ತನಾಗಿದ್ದಾನೆ. ಒಂದು ಕ್ರೈಸ್ಟ್ ಕ್ಯಾಥೋಲಿಕ್ ಆಗಬೇಕು, ಇಲ್ಲ ಪ್ರೊಟೆಸ್ಟೆಂಟ್ ಆಗಬೇಕು. ಆದರೆ ಇವರು ತನ್ನನ್ನು ತಾನು ದಲಿತ ಅಂತ ಹೇಳೋದು, ಹೆಸರನ್ನು ಅದನ್ನೇ ಉಳಿಸ್ಕೊಳ್ಳೋದು, ಮುಂದೆ ಹುಟ್ಟೋ ಮಕ್ಕಳಿಗೆ ಆರೋಗ್ಯದಾಸ್, ಇದು ಥಾಮಸ್ ಗೀಮಸ್ ಅಂತ ಹೆಸರಿಡೋದು, ಇಲ್ಲಿ ಮೀಸಲಾತಿ ಹಿಂದುಳಿದ ವರ್ಗದ ಸರ್ಟಿಫಿಕೇಟ್ಗಳನ್ನು ಮಾಡಿಸಿ ಸರ್ಕಾರಿ ಸವಲತ್ತು ಪಡೆದು. ಈಗ ಇದಕ್ಕೆ ಅಂತಿಮ ವಿದಾಯ ಹಾಡುವ ಸಂದರ್ಭ ಬಂದಿದೆ. ಅಷ್ಟೇ ಅಲ್ಲ, ಇದಕ್ಕೆ ಸಮಯದ ಪರಿಮಿತಿಯನ್ನು ಹಾಕಲಾಗಿದೆ. ಈ ನಾನು ಭಾಳ ಅಪ್ರಿಷಿಯೇಬಲ್ ಜಡ್ಜ್ಮೆಂಟ್ ಅನಿಸಿದ್ದು, ರಿಮಾರ್ಕೆಬಲ್ ಜಡ್ಜ್ಮೆಂಟ್ ಅನಿಸಿದ್ದು ಯಾಕೆಂದರೆ ಜಸ್ಟಿಸ್ ಪ್ರವೀಣ್ ಕುಮಾರ್ ಗಿರಿ ಅವರು ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟನ್ನು ರೆಫರ್ ಮಾಡ್ತಾರೆ. 2024 ಜಡ್ಜ್ಮೆಂಟನ್ನು ಪ್ರೆಸಿಡೆನ್ಸ್ ಹಾಕಿ ಹೇಳ್ತಾರೆ, ಯಾರು ಹಿಂದೂ ಧರ್ಮದಲ್ಲಿರೋದಿಲ್ವೋ, ಯಾರು ಈ ರೀತಿಯಾದಾಗಿ ಮತಾಂತರ ಹೊಂತಾರೋ ಅವರು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ಹಾಗೆ ಅಂತ ಉಲ್ಲೇಖ ಮಾಡಿ ಹೇಳ್ತಾರೆ. 4 ತಿಂಗಳ ಒಳಗಾಗಿ ಉತ್ತರ ಪ್ರದೇಶದಲ್ಲಿರುವಂಥ ಎಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು, ಅಂದರೆ ನಮ್ಮಲ್ಲಿ ಡಿ ಸಿ ಅಂತ ನಾವೇನು ಕರಿತೀವಿ, ಡೆಪ್ಟಿ ಕಮಿಷನರು, ಆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು ಎಲ್ಲೆಲ್ಲಿ ಈ ರೀತಿ ಮತಾಂತರ ಆಗಿದಾರೋ, ಯಾರ್ಯಾರು ಈ ರೀತಿ ಸವಲತ್ತುಗಳನ್ನು ಪಡಿತಾ ಇದ್ದಾರೋ ಅದರ ಸಂಪೂರ್ಣವಾದ ತನಿಖೆಯನ್ನು ನಡೆಸಬೇಕು. ತನಿಖೆಯನ್ನು ನಡೆಸಿ ಅದರ ವರದಿಯನ್ನು ಕೊಡಬೇಕು ಮತ್ತು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಅದು ಭಾಳ ವಿಶೇಷವಾದದ್ದು. ಇಷ್ಟು ದಿವಸ ಏನಾಗ್ಬಿಡೋದು ಅಂದರೆ, ಈ ನಾವು ಏನೇ ಮಾಡಿದರೂ ನಡೆದು ಹೋಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇಷ್ಟ ಬಂದ ಹಾಗೆ ಈ ಮಿಷನರಿಗಳು ಅವರನ್ನು ದಾರಿ ತಪ್ಪಿಸ್ತಾ ಇದ್ರು. ಈಗ ಹಾಗಲ್ಲ. ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮತಾಂತರ ಆಗಿದ್ದೇ ಆದರೆ ಆತ ತನ್ನ ಮೂಲ ಹಕ್ಕುಗಳನ್ನು ಕಳ್ಕೊತಾನೆ. ಯಾವ ಮೀಸಲಾತಿ ಹಕ್ಕಿದೆ ಅದನ್ನು ಕಳ್ಕೊತಾನೆ. ಅದು ಮುಂದುವರೆದಿದ್ದೆ ಆದರೆ ಆತನ ಮೇಲೆ ಕ್ರಿಮಿನಲ್ ಪ್ರೊಸೀಜರನ್ನು ಮಾಡಲಾಗತ್ತೆ. ಆತನ ಮೇಲೆ ಅಪರಾಧ ಸಂಹಿತೆಯ ಪ್ರಕಾರ ಕೇಸ್ಗಳನ್ನು ಹಾಕಲಾಗತ್ತೆ, ಮೊಕದ್ದಮೆಯನ್ನು ದಾಖಲು ಮಾಡಲಾಗತ್ತೆ. ಆ ರೀತಿ ಮಾಡಬೇಕು ಅಂತ 4 ತಿಂಗಳ ಗಡುವನ್ನು ಆನರಬಲ್ ಜಸ್ಟಿಸ್ ಅವ್ರು ಕೊಟ್ಟಿದ್ದಾರೆ. ಈಗ ಯಾರ್ಯಾರು ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೋತಾ ಇದ್ರು ಮಿಷನರಿಗಳ ಮೂಲಕ, ಕ್ರೈಸ್ತ ಮಿಷನರಿಗಳ ಮೂಲಕ, ಅವರೆಲ್ಲ ಕಾನೂನಿನ ಬಲೆಗೆ ಸಿಕ್ಕಾಕೋತಾರೆ. ಇನ್ನು ಮುಂದೆ ಅವರಿಗೆ ಈ ದಲಿತ ಪಟ್ಟ, ದಲಿತ ಸಿಗುವಂಥ ಮೀಸಲಾತಿ, ಸಿಗುವಂಥ ಸವಲತ್ತುಗಳು ಎಲ್ಲವೂ ಹೊರಟು ಹೋಗ್ತವೆ. ಜೊತೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಲಾಗತ್ತೆ. ಈಗ ಈ ದೇಶದಲ್ಲಿ ಇದೇ ಕಾನೂನು ಎಲ್ಲ ರಾಜ್ಯಗಳಿಗೆ ಅನ್ವಯ ಆದರೆ ಹಿಂದೂ ಧರ್ಮಕ್ಕೆ ಒದಗಿದಂಥ ಭಾಳ ದೊಡ್ಡ ಗಂಡಾಂತರದಿಂದ ಪಾರಾಗುವ ಒಂದು ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.